ಬಳಿದ ಸೋದೆಗಳ ಬಾವಿನೂರರ ಒಳೆಯ ತುಂಬಿತು ತೈಲಘೃತ ಮಧುಗಳಲ್ಲಿ ವರಗುಡ ಶರ್ಕರಾದಿಯ ಕಣಜ ಕೋಟಿಗಳು ಕಳವೆಯಕ್ಕಿಯ ಗೋಧಿ ಕಡಲೆಯ ವಿಳಸರಾಶಿಯ ದೇಸು ಯೋಜನದಳತೆಯಂದಾರರಿವರೆಂದನು ಮುನಿ ನೃಪಾಲಂಗೆ ನೆರೆದುದರ್ಥವನಂತವನೀಶ್ವರರು ವಶವಾದರು ಚತುಸ್ಸಾಗರದ ಮಧ್ಯದೊಳಾಣೆ ಸಂದುದು ಧರ್ಮನಂದನನ ಕರೆಸುಬೇಹವರನು ಮಹಿಷಾಧ್ವರಕ್ಕೆ ಸಮಯ ಇದೆಂದು ಪಾರಾಶರ್ಯ ಧೌಮ್ಯರು ಮಂತ್ರಶಾಲೆಯೊಳಂದರ್ ಅವನಿಪಗೆ ಹೋಗು ಫಲುಗುಣ ಕಂಸಮಥನನ ಬೇಗ ಬಿಜಯಂಗೈಸಿ ತಾನೃಪಯಾಗವಾತನ ಹೊರೆ ಮದೀಯ ಜಯಾಭಿವೃದ್ಧಿಗಳು ಆಗು ಹೋಗುಗಳಾತನದು ತಡವಾಗದಿ ಕ್ಷಣವೆನಲು ಮನದನುರಾಗದಲ್ಲಿ ಕಲೆ ಪಾರ್ಥ ಬಂದನು ಕಂಡನಚ್ಯುತನ ಭಿನ್ನವಿಸಿದನು ದಿಗ್ವಿಜಯ ಸಂಪನ್ನ ವಸ್ತು ವಿಧಾನವನು ಮೇಲಿನ್ನು ದೇವರು ಬಲ್ಲಿರುತ್ತರ ಕಾರ್ಯ ಸಂಗತಿಯ ನಿನ್ನ ಕೃಪೆಯಲಿ ರಾಜಮಖ ನಿಷ್ಪನ್ನವಾದರೆ ಬೊಪ್ಪನಿಂದ್ರನ ಮನ್ನಣೆಯ ಮೈ ಸೋಂಕಿನೋಲಗ ಸುಲಭ ಅಹುದೆಂದ 100 ಬಾವಿಗಳಲ್ಲಿ ಹಾಲು, ಅದರಂತೆಯೇ ಎಣ್ಣೆ, ತುಪ್ಪ, ಜೇನುತುಪ್ಪದ ಬಾವಿಗಳು, ಬೆಲ್ಲ, ಸಕ್ಕರೆಗಳ ಸಂಖ್ಯಾತ ಕಣಜಗಳು, ಅಕ್ಕಿ, ಗೋಧಿ, ಕಡಲೆ ಮೊದಲಾದವುಗಳ ರಾಶಿ ಅದು ಎಷ್ಟು ಯೋಜನ ವಿಸ್ತಾರವಾಗಿತ್ತೋ ಯಾರು ಬಲ್ಲರು ಎಂದು ವೈಶಂಪಾಯನರು ಜನಮೇಜಯನಿಗೆ ಹೇಳಿದರು. ಅನಂತವಾದ ಹಣ ವಸ್ತುಗಳು ಸೇರಿದವು. ಭೂಮಿಯ ಮೇಲಿನ ಎಲ್ಲ ರಾಜರು ವಶವಾದರು. 4 ಸಮುದ್ರಗಳ ನಡುವಿನ ಭೂಮಿಯ ಮೇಲೆ ಧರ್ಮರಾಜನ ಆಜ್ಞೆ ನಡೆಯಿತು. ಆಗ ಒಂದು ದಿನ ವ್ಯಾಸನೂ ಧೌಮ್ಯನೂ ಮಂತ್ರಶಾಲೆಯಲ್ಲಿ ಧರ್ಮರಾಯನಿಗೆ ನಿನಗೆ ಬೇಕಾದವರಿಗೆ ಹೇಳಿ ಕಳುಹಿಸು, ರಾಜಸೂಯ ಯಾಗಕ್ಕೆ ಇದೇ ಸಮಯ ಎಂದರು. ಯುಧಿಷ್ಠಿರನು ಅರ್ಜುನನನ್ನು ಕರೆದು, ಅರ್ಜುನ, ಶ್ರೀಕೃಷ್ಣನನ್ನು ಕರೆದುಕೊಂಡು ಬಾ, ರಾಜಸೂಯ ಯಾಗದ ಹೊಣೆ ಅವನದು, ನಮ್ಮ ಜಯ ಅಭ್ಯುದಯ ಆಗು ಹೋಗುಗಳು ಅವನಿಗೆ ಸೇರಿದ್ದು, ತಡಮಾಡದೆ ಕರೆದುಕೊಂಡು ಬಾ ಎನ್ನಲು ಅರ್ಜುನನು ದ್ವಾರಕೆಗೆ ಹೋಗಿ ಶ್ರೀಕೃಷ್ಣನನ್ನು ಕಂಡನು. ದಿಗ್ವಿಜಯ ಮಾಡಿದ್ದನ್ನು, ಅಪರಿಮಿತ ಧನವಸ್ತುಗಳನ್ನು ವಶಪಡಿಸಿಕೊಂಡದ್ದನ್ನು ಅರ್ಜುನನು ಕೃಷ್ಣನಿಗೆ ಭಿನ್ನಯಿಸಿ, ಇನ್ನು ನಿನ್ನ ಕೃಪೆಯಿಂದ ರಾಜಸೂಯ ಯಾಗವು ಸಾಂಗವಾಗಿ ನೆರವೇರಿದರೆ ತಂದೆಗೆ ದೇವೇಂದ್ರನ ಓಲಗವು ದೊರೆಯುತ್ತದೆ ಎಂದು ಹೇಳಿದನು.